ರಾಜ್ಯದಲ್ಲಿ ಗೃಹ ಸಚಿವರನ್ನ ಟಾರ್ಚ್ ಹಾಕಿ ಹುಡುಕಬೇಕಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ಘಟನೆಗಳು ನಡೀತಾ ಇದೆ. ರಾಜ್ಯದಲ್ಲಿ ಇರುವಂತಹ ಗೃಹ ಸಚಿವರನ್ನ ಟಾರ್ಚ್ ಹಾಕಿ ಹುಡುಕಬೇಕಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ಘಟನೆಗಳು ನಡೀತಿದೆ. ನಾಗಮಂಗಲ ಗಲಭೆ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು. ನಾಗಮಂಗಲ ಗಲಭೆ ಬಗ್ಗೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ಟೈನ್ ಫ್ಲಾಗ್ ಹಾರಿಸಿದ್ದು ಎಷ್ಟು ಸರಿ? ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ರಾಜ್ಯದಲ್ಲಿ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಾಗಮಂಗಲದಲ್ಲಿ ಗಣೇಶ ಉತ್ಸವದ ಸಂದರ್ಭದಲ್ಲಿ ಕೋಮು ಗಲಭೆ ಪ್ರಾರಂಭ ಆಗಿ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಬಾಂಬ್ಗಳು, ಪೆಟ್ರೋಲ್ ಬಾಂಬನ್ನು, ಲಾಂಗು, ಮಚ್ಚುಗಳನ್ನು ಉಪಯೋಗ ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾತಾಗಿದೆ. ಸರ್ಕಾರ ಹಿಂದೂ ವಿರೋಧಿಯಾಗಿ ಆ ಕೇಸ್ ಏನು ಹಾಕಿದ್ದಾರೆ, ಸುಮಾರು 60-70 ಜನ, ಅದರಲ್ಲಿ ಮೊದಲ 25 ಜನ ಹಿಂದೂಗಳ ಮೇಲೇ ಹಾಕಿದ್ದಾರೆ. ಅಂದರೆ ಓಲೈಕೆ ರಾಜಕಾರಣ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗಾಗಲೇ ಅಲ್ಲಿ PFI ಬೆಂಬಲಿತ ವ್ಯಕ್ತಿಗಳು ಕೂಡ ಇದ್ದರು ಅಂತ ಮಾಹಿತಿ ಇದೆ. ಎಲ್ಲೇ ಗಲಭೆ ಆದರೂ ಕೂಡ ಈಗ ಕೇರಳದಿಂದ ಬರುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿನ ಕಿಡಿಗೇಡಿ ಮುಸ್ಲಿಮರು ಮಾಡ್ತಾ ಇದ್ದಾರೆ. ಇದರಿಂದ ಈ ನಾಗಮಂಗಲ ಘಟನೆ ಆದಮೇಲೆ ಇವತ್ತು ಮಂಗಳೂರಲ್ಲೂ ಕೂಡ ದೊಡ್ಡ ರೀತಿಯಾದಂಥ ಒಂದು ಗಲಭೆ, ಕೋಮು ಗಲಭೆ ಆಗ್ತಾ ಇದೆ. ಅದೇ ರೀತಿ ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ಕಾರಲ್ಲಿ ರಾಜಾವರಾಶವಾಗಿ ಹೋಗ್ತಾ ಇರೋವಂಥದ್ದು, ಘೋಷಣೆ ಕೂಗ್ತಾ ಇರೋವಂಥದ್ದು ನೋಡ್ತಾ ಇದ್ದರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರಿಗೆ, ಈ PFI ಅವ್ರಿಗೆ ಏನು ಭಯನೇ ಇಲ್ಲ. ಅವ್ರಿಗೆ ಅನಿಸ್ಬಿಟ್ಟಿದೆ, ಇವರು ಕಾಂಗ್ರೆಸ್ ಅವರು ನಮ್ಮ ಬೆಂಬಲಕ್ಕಿದ್ದಾರೆ, ನಾವೇನೇ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಅಧಿಕಾರ ಮುಖ್ಯ, ಕಾಂಗ್ರೆಸ್ ಅವ್ರಿಗೆ ಈ ರಾಜ್ಯದಲ್ಲಿ ಅಧಿಕಾರ ಮುಖ್ಯ ಹೊರತೆ ಭಾರತದ ಸಾರ್ವಭೌಮತೆ ಬಗ್ಗೆ ಅವರಿಗೆ ಕಿಂಚತ್ತೂ ಕಾಳಜಿ ಇಲ್ಲ. ಒಂದು ಕಡೆ ರಾಹುಲ್ ಗಾಂಧಿ ಹೋಗಿ ವಿದೇಶಗಳಲ್ಲಿ ಮೀಸಲಾತಿಯನ್ನು ತೆಗೆದಾಕ್ತೀನಿ ಅಂತ ಹೇಳುವಂಥದ್ದು, ವಿದೇಶಗಳಲ್ಲಿ ಕೂತ್ಕೊಂಡು ನಮ್ಮ ಭಾರತವನ್ನು ಟೀಕೆ ಮಾಡ್ತಕ್ಕಂಥ ಯಾರು ವಿರೋಧಿ ಶಕ್ತಿಗಳಿದೆ ಅವ್ರ ಜೊತೆ ಟೀ ಪಾರ್ಟಿ ಮಾಡೋದು, ಅವ್ರ ಜೊತೆ. ಅಂದರೆ ಕಾಂಗ್ರೆಸ್ಸು ಒಂದು ರೀತಿ ಮೊದಲನೇ ಬಾರಿಗೆ ದೇಶದ ವಿಭಜನೆಯನ್ನು ಮಾಡಿತ್ತು. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ದೇಶ ವಿಭಜನೆ ಮಾಡೋಕ್ಕೆ ಮೇಯ್ನ್ ಕಾರಣ ಕಾಂಗ್ರೆಸ್ ಅವರೇ. ಈಗ ಮತ್ತೆ ಈ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಸ್ಪಷ್ಟ ನಾಗಮಂಗಲದ ಘಟನೆ ಇರ್ಬೋದು, ಮಂಗಳೂರು ಘಟನೆ ಇರ್ಬೋದು, ಚಿಕ್ಕಮಗಳೂರಲ್ಲಾಗಿರೋ ಘಟನೆಗಳು, ಇವೆಲ್ಲ ನೋಡ್ತಾ ಇದ್ದರೆ ಇಲ್ಲಿ ದೇಶ ವಿರೋಧಿ ಶಕ್ತಿಗಳು ತಲೆ ಎತ್ತುತ್ತಾ ಇರ್ತಕ್ಕಂಥದ್ದು. ಅದೇ ಒಂದು ಮುಖವಾಡ ಹಾಕ್ಕೊಂಡಿರುವಂಥ ಈ ಪ್ರಗತಿಪರರು ಅಂತೇಳಿ ಕೆಲವು ಸಾಹಿತಿಗಳು, ಅವರು ಇವರಿಗೆ ಕಮ್ಮಕ್ಕು, ನಗರ ನಕ್ಸಲೈಟ್ಸ್ ಅವ್ರಿಗೆ ಕಮ್ಮಕ್ಕು. ಈ ಸರ್ಕಾರ ಬಂದ ಮೇಲೆ ಈ ನಗರ ನಕ್ಸಲೈಟ್ಸ್ಗೆ ಈ ಪ್ರಗತಿಪರರು, ದೇಶ ವಿರೋಧವಾಗಿ ಮಾತಾಡ್ತಕ್ಕಂಥವ್ರು ಯಾಕೆ ಈ ಘಟನೆಗಳನ್ನು ಖಂಡಿಸ್ತಾ ಇಲ್ಲ ಯಾರೂ? ಅದರಿಂದ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋವಂಥದ್ದು, ಕಳೆದ 15-16 ತಿಂಗಳಲ್ಲಿ ರಾಜ್ಯದಲ್ಲಿ ದಿನನಿತ್ಯ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ನೇಹ ಕೊಲೆ ಆಯಿತು, ಹೆಣ್ಣುಮಕ್ಕಳು ಕಾಲೇಜ್ಗೂ ಹೋಗುವಂಥ ಪರಿಸ್ಥಿತಿ ಇಲ್ಲ, ಶಾಲೆಗಳಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ಎಲ್ಲ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರಾ, ಗೃಹ ಸಚಿವರಿದ್ದಾರಾ, ಟಾರ್ಚ್ ಹಾಕ್ಕೊಂಡು ಹುಡುಕ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.